ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಪೂಜಾ ಗಣೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಿಟ್ ಕರ್ನಾಟಕ ಮಿಷನ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪ್ರಶ್ನೆಗೆ ಇರೋದು, ಅದು ಬಂದ್ಬಿಟ್ಟು ಕಾನ್ಸ್ಟಿಪೇಷನ್ ಏನಾದ್ರೂ ಒಂದು ಹೋಮ್ ರೆಮಿಡೀಸ್ ಹೇಳಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತಿನ ದಿನ ನಾನು ನನ್ನ ಕ್ಲೈಂಟ್ಸ್ ಮೇಲೆ ತುಂಬಾ ಸಖತ್ತಾಗಿ ವರ್ಕ್ ಆಗಿರುವಂತ 2 ಹೋಮ್ ರೆಮಿಡೀಸ್ ಅನ್ನ ಹೇಳ್ತಾ ಇದ್ದೀನಿ. ಈ ಡ್ರಿಂಕ್ಸ್ ನ ನೀವು ಸತತವಾಗಿ ಒಂದು 15ರಿಂದ 20 ದಿನ ಕನ್ಸ್ಯೂಮ್ ಮಾಡೋದ್ರ ಮೂಲಕ ನಿಮ್ಮ ಕಾನ್ಸ್ಟಿಪೇಷನ್ ಅಲ್ಲಿ ನಿಮ್ಗೆ ತುಂಬಾನೇ ಡಿಫ್ರೆನ್ಸ್ ಕಂಡು ಬರುತ್ತೆ. ಇನ್ಫ್ಯಾಕ್ಟ್ ಯಾರು ಪೈಲ್ಸ್ ನ ಫೇಸ್ ಮಾಡ್ತಾ ಇದ್ದೀರಾ, ಪೈಲ್ಸ್ ನೋವನ್ನ ಅನುಭವಿಸ್ತಾ ಇದ್ದೀರಾ, ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅಂದ್ರೆ ದೀಸ್ 2 ರೆಮಿಡೀಸ್ ಆರ್ ಗೋಯಿಂಗ್ ಟು ವರ್ಕ್ ವಂಡರ್ ಫಾರ್ ಯು. ಸೊ ನೀವೇನ್ ಮಾಡ್ಬೇಕು, ಎಂಡ್ ವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆನೆ ನೋಡ್ಬೇಕು. ಓಕೆ, ಮೊದಲನೇ ಹೋಮ್ ರೆಮಿಡಿ. ಸೊ ಇದಕ್ಕೆ ಬೇಕಾದಂತ ಸಾಮಗ್ರಿಗಳು: 1 ಹಣ್ಣಾದ ಬಾಳೆಹಣ್ಣು, 1 ಚಮಚ ಚಿಯಾ ಸೀಡ್ಸ್, 1 ಚಮಚ ಜೇನುತುಪ್ಪ, ಇದು ಆಪ್ಷನಲ್ ಇದೆ, ಒಂದು ಅರ್ಧ ಕಪ್ ನಷ್ಟು ನಮಗೆ ಬೆಚ್ಚಗಿನ ನೀರು ಬೇಕಾಗುತ್ತೆ. ನೀರು ಡಿಪೆಂಡ್ ಅಪಾನ್ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಡ್ರಿಂಕ್ ಬೇಕು, ಇದ್ರ ಮೇಲೆ ನೀವು ನೀರು ತಗೋಬೇಕಾಗತ್ತೆ. ಪ್ರೊಸೀಜರ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿದೆ. ಒಂದು ಜಾರ್ಗೆ ಬಾಳೆಹಣ್ಣು ಹಾಕಿ, 1 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ಹಾಕಿ, ಬೆಚ್ಚಗಿನ ನೀರು ಹಾಕಿ, ಹನಿ ಬೇಕಿದ್ರೆ ನಿಮ್ಗೆ ಟೇಸ್ಟ್ ನಿಮ್ಗೆ ಹಾಗೆ ಹನಿ ಇಲ್ದೇನೆ ತಗೋಬಹುದು ಅಂದ್ರೆ ಯು ಕ್ಯಾನ್ ಸ್ಕಿಪ್ ಇಟ್ ಕಂಪ್ಲೀಟ್ಲಿ. ಇಲ್ಲ ಹಾಕ್ಲೇಬೇಕು ಅಂದ್ರೆ ನೀವು ಹಾಕೋಬಹುದು, ಏನು ತೊಂದ್ರೆ ಇಲ್ಲ. ಸೊ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನ ಸ್ಟ್ರೈನ್ ಮಾಡಬಾರ್ದು, ಸೋಸ್ಕೋಬಾರ್ದು, ಹಾಗೇನೆ ಕುಡಿಬೇಕಾಗತ್ತೆ. ಕುಡಿಯುವಂತ ಸರಿಯಾದ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ, ಯಾಕಂದ್ರೆ ನಿಮ್ಗೆ ಅವಾಗ್ಲೇ ಇದು ಹೆಲ್ಪ್ ಆಗೋದು. ಈ ರೆಸಿಪಿ ಬಂದ್ಬಿಟ್ಟು ನನ್ನ ಕ್ಲೈಂಟ್ ಮೇಲೆ ಚೆನ್ನಾಗಿ ವರ್ಕ್ ಆಗಿದೆ. ಸೊ ನೀವು ಇದನ್ನ ಕಡಿಮೆ ಅಂದ್ರೂ ಕೂಡ ಒಂದು 21 ದಿನನಾದ್ರೂ ಸತತವಾಗಿ ಬೆಳಿಗ್ಗೆ ತಗೊಳ್ಳೇಬೇಕು. ಸೊ ಅವಾಗ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಬರೋದಕ್ಕೆ ಸಾಧ್ಯ. ಇದು ಒಂದು ಮೆಡಿಸಿನ್ ತರ ವರ್ಕ್ ಮಾಡುತ್ತೆ. ಯಾಕಂದ್ರೆ ಬಾಳೆಹಣ್ಣಿನಲ್ಲಿ ಡೈಟರಿ ಫೈಬರ್ ಚೆನ್ನಾಗಿದೆ, ಸಾಲ್ಯುಬಲ್ ಫೈಬರ್. ಸೊ ಇದು ನಿಮ್ಗೆ ಕಾನ್ಸ್ಟಿಪೇಷನ್, ಸ್ಟೂಲ್ ಪಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಅದರ್ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಿಮ್ಗೆ ಇದು ಓವರ್ ಆಲ್ ಕಾನ್ಸ್ಟಿಪೇಷನ್ಗೆ ಒಂದು ಒಳ್ಳೆ ಮದ್ದು. ನೀವು ಏನು ಈ ಡ್ರಿಂಕ್ ಒಂದ್ ವೇಳೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಬಾಳೆಹಣ್ಣು ಕನ್ಸಪ್ಷನ್ ನೀವು ಖಾಲಿ ಹೊಟ್ಟೆಲ್ ಮಾಡ್ಕೊಂಡ್ರು ಕೂಡ ಲಾಭ ಆಗಿರುತ್ತೆ. ಬಟ್ ಈ ರೆಸಿಪಿ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಬಾಳೆಹಣ್ಣಿನಿಂದ ನಮ್ಮ ಬಾಡಿಯಲ್ಲಿರುವಂತ ಫ್ಲೂಯಿಡ್ ಅಂದ್ರೆ ನೀರಿನ ಅಂಶ ಬ್ಯಾಲೆನ್ಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು 2ನೇದು ಬಂದ್ಬಿಟ್ಟು ಇದ್ರೆಲ್ಲ ಚಿಯಾ ಸೀಡ್ಸ್ ಅನ್ನ ಆಡ್ ಮಾಡಿದೀವಿ. ಚಿಯಾ ಸೀಡ್ಸ್ ಒಂದು ಒಳ್ಳೆ ಫೈಬರ್ ಸೋರ್ಸ್. ಅದು ಸಾಲ್ಯುಬಲ್ ಅಂಡ್ ಇನ್ಸಾಲ್ಯುಬಲ್ ಫೈಬರ್ ಇರೋದ್ರಿಂದ ನಮ್ಮ ದೇಹದಲ್ಲಿರುವಂತ ನೀರಿನ ಪ್ರಮಾಣವನ್ನ ಸರಿ ಮಾಡುತ್ತೆ. ನಮ್ಮ ಸ್ಟೂಲ್ ಏನ್ ಗಟ್ಟಿ ಆಗಿರುತ್ತೆ ಅದನ್ನ ಸಾಫ್ಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಓವರ್ ಆಲ್ ಆಗಿ ಇದು ನಿಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆ ಬೆನಿಫಿಟ್ಸ್ ಅನ್ನ ಕೊಡುತ್ತೆ. ಇನ್ನು ನೆಕ್ಸ್ಟ್ ನಾವು ನೀರನ್ನ ಆಡ್ ಮಾಡ್ತೀವಿ, ಸೊ ದಟ್ ನಮ್ಮ ಒಂದು ರೆಮಿಡಿ ಏನಿದೆ ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಕನ್ಸ್ಯೂಮ್ ಮಾಡೋದಕ್ಕೆ, ಹಾಗೆ ನಮ್ಮ ವಾಟರ್ ಇಂಟೆಕ್ ಕೂಡ ಇಲ್ಲಿ ಕವರ್ ಆಗುತ್ತೆ. ಸೊ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಪ್ರತಿದಿನ ತಪ್ಪದೆ 21 ದಿನ ನೀವು ಸೇವಿಸೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನು 2ನೇದು ಬಂದ್ಬಿಟ್ಟು ನಮ್ಮ ಹೋಮ್ ರೆಮಿಡಿ ಅಗಸೆ ಬೀಜದ್ದು. ಇದು ತುಂಬಾ ಸಿಂಪಲ್ ಆಗಿದೆ ಮಾಡೋದು. ಈ ರೆಮಿಡಿಗೆ ಬೇಕಾಗಿದ್ದು ಕೇವಲ 2 ಪದಾರ್ಥಗಳು. ಒಂದು ಫ್ಲಾಕ್ಸ್ ಸೀಡ್ ಪೌಡರ್ ಅಂದ್ರೆ ಅಗಸೆ ಬೀಜದ ಪುಡಿ. ಇದನ್ನ ನೀವು ಹೇಗ್ ಮಾಡ್ಕೊಳ್ತೀರಾ ಅಂದ್ರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು, ಪ್ರಾರಂಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ, ಬಿಕಾಸ್ ಎಲ್ಲರಿಗೂ ಟೇಸ್ಟ್ ಇಷ್ಟ ಆಗೋದಿಲ್ಲ. ಸೊ ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಇನ್ನು ನೆಕ್ಸ್ಟ್ ಬೇಕಾದ್ರೆ ಹೆಚ್ಚಿಗೆ ಮಾಡಿ ಇಟ್ಕೋಬಹುದು. ಸೊ ನೀವೇನ್ ಮಾಡಿ, ಒಂದು 2-3 ಟೇಬಲ್ ಅಷ್ಟು ಅಗಸೆ ಬೀಜವನ್ನ ಪ್ಯಾನ್ ಮೇಲೆ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳಿ. ಡೋಂಟ್ ಆಡ್ ಆಯಿಲ್. ನೀವು ಆಯಿಲ್ ಅನ್ನ ಹಾಕಕ್ ಹೋಗ್ಬೇಡಿ, ಹಾಗೇನೆ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವೇನ್ ಮಾಡ್ತೀರಾ, 1 ಲೋಟ ಬಿಸಿ ನೀರಿಗೆ ಒಂದು ಅರ್ಧ ಚಮಚದಷ್ಟು ಅಗಸೆ ಬೀಜದ ಪುಡಿಯನ್ನ ಹಾಕಿ ಕಂಟಿನ್ಯೂಸ್ ಆಗಿ 2-3 ನಿಮಿಷ ಸ್ಟೀರ್ ಮಾಡ್ತೀರಾ. ಸೊ ದಟ್ ಆ ನೀರು ಮತ್ತೆ ಮಿಕ್ಸರ್ ಒಂದಕ್ಕೊಂದು ಇದು ಮಿಕ್ಸ್ ಆಗ್ಬೇಕು. ಅಂಡ್ ತದನಂತರ ಏನ್ ಮಾಡ್ತೀರಾ, ಒಂದು 15 ನಿಮಿಷ ಅದನ್ನ ರೆಸ್ಟ್ ಮಾಡಿಡ್ತೀರಾ, ಡಿಸಾಲ್ವ್ ಆಗೋದಕ್ಕೆ ಬಿಡ್ಬೇಕು ಅದನ್ನ ಕಂಪ್ಲೀಟ್ ಆಗಿ. ಸೊ 15 ನಿಮಿಷ ಬಿಟ್ಟು ಆಮೇಲೆ ನೀವು ಅದನ್ನ ಕನ್ಸ್ಯೂಮ್ ಮಾಡ್ಬೇಕಾಗತ್ತೆ. ಇಲ್ಲಿ ಇಮಿಡಿಯೇಟ್ಲಿ ಮಿಕ್ಸ್ ಮಾಡಿ ಇಮಿಡಿಯೇಟ್ಲಿ ಕುಡಿಯಂಗಿಲ್ಲ, ಬಿಕಾಸ್ ಫ್ಲಾಕ್ಸ್ ಸೀಡ್ ಅಲ್ಲಿ ಜೆಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೀವೇನ್ ಮಾಡ್ಬೇಕು, ನಾನು ಆಗ್ಲೇ ಹೇಳಿದಾಗೆ ಬಿಸಿ ನೀರಿಗೆ ಅರ್ಧ ಚಮಚೆ ಅಷ್ಟು ಪುಡಿ ಹಾಕ್ಬಿಟ್ಟು 1-2 ನಿಮಿಷ ಮಿಕ್ಸ್ ಮಾಡ್ತೀರಾ, ಲಿಡ್ ಕ್ಲೋಸ್ ಮಾಡಿರ್ತೀರಾ, 15 ನಿಮಿಷ ಸೆಪರೇಟ್ ಆಗಿರ್ತೀರಾ, ಆಮೇಲೆ ಗಟ ಅಂತ ಕುಡಿದ್ ಬಿಡ್ತೀರಾ. ಓಕೆ, ಇದನ್ನ ನೀವು ಎಷ್ಟು ದಿನ ಮಾಡ್ಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ 8 ದಿನ ಮಾಡ್ಬೇಕು, ಆಮೇಲೆ 2 ದಿನ ಗ್ಯಾಪ್ ಕೊಡ್ಬೇಕು, ತದನಂತರ 8 ದಿನ ಮಾಡ್ಬೇಕು. ಈ 2 ಹೋಮ್ ರೆಮಿಡೀಸ್ ಅಲ್ಲಿ ಯಾವ್ದು ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ. ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಏನಿಲ್ಲ. ಇನ್ಫ್ಯಾಕ್ಟ್ ನೀವು ಇದನ್ನ ಕಂಬೈನ್ ಆಗು ಮಾಡ್ಬೋದು. ಫಾರ್ ಎಕ್ಸಾಂಪಲ್
ಒಂದು 10 ದಿನ ನೀವು ಇದನ್ನ ಮಾಡ್ತೀರಾ, 10 ದಿನ ಎರಡನೇ ಹೋಮ್ ರೆಮಿಡೀಸ್ ಅನ್ನ ಮಾಡ್ತೀರಾ. ಸೊ ಈ ರೀತಿ ನೀವು ಕಂಬೈನ್ ಮಾಡ್ಕೋಬಹುದು. ಬಟ್ ಒಂದಿನ ಅದು ಒಂದಿನ ಇದು ಈ ರೀತಿ ಮಾಡಕ್ ಹೋಗ್ಬಿಡಿ, ಬಿಕಾಸ್ ಅದು ಬಾಡಿ ಮೇಲೆ ಅಷ್ಟು ಚೆನ್ನಾಗಿ ವರ್ಕ್ ಆಗೋದಿಲ್ಲ. ಫ್ಲಾಕ್ಸೀಡ್ ಯಾಕೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅಗೇನ್ ಇದು ಸಾಲ್ಯುಬಲ್ ಇನ್ಸಾಲ್ಯುಬಲ್ ಫೈಬರ್ ಆಗಿರೋದ್ರಿಂದ ನಿಮ್ಮ ರೆಗ್ಯುಲರ್ ಬೌಬಲ್ ಮೂವ್ಮೆಂಟ್ ಗೆ, ಅಂದ್ರೆ ಡೈಲಿ ನೀವು ಸ್ಟೂಲ್ ಪಾಸ್ ಮಾಡುವಂತ ಏರಿಯಾವನ್ನ ಸಾಫ್ಟನ್ ಮಾಡುತ್ತೆ, ಕರೆಕ್ಟ್ ಆಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಓವರ್ ಆಲ್ ಆಗಿ ನಿಮ್ಗೆ ಇದು ಕಾನ್ಸ್ಟಿಪೇಷನ್ ಗೆ ಹೇಳಿ ಮಾಡಿದಂತ ರೆಮಿಡಿ ಅಂತ ಹೇಳ್ಬೋದು. ಬಟ್ ಇವೆರಡೇ ರೆಮಿಡಿ ವರ್ಕ್ ಆಗುತ್ತಾ? ಇಲ್ಲ. ಇದ್ರ ಜೊತೆಗೇನೆ ನಿಮ್ಮ ಸ್ವಂತಹ ಎಫರ್ಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಏನೇನ್ ಮಾಡ್ಬೇಕು ನೀವು? ಮೊದಲೇದು ಕಾನ್ಸ್ಟಿಪೇಷನ್ ಅಂತ ಬಂದಾಗ ಯಾಕಾಗುತ್ತೆ ಅಂತ ಅದನ್ನ ತಿಳ್ಕೊಬೇಕು ಅಲ್ವಾ. ಇಲ್ಲಿ ಲ್ಯಾಕ್ ಆಫ್ ಫೈಬರ್, ಸರಿಯಾಗಿ ಫೈಬರ್ ಇಂಟೆಕ್ ಇಲ್ಲದೆ ಇರೋದ್ರಿಂದ ಹೀಗಾಗುತ್ತೆ. ಸೊ ಈ ಎರಡು ಹೋಮ್ ರೆಮಿಡೀಸ್ ಅಲ್ಲಿ ನಿಮ್ಮ ಫೈಬರ್ ಸ್ವಲ್ಪ ಆಡ್ ಆನ್ ಆಗುತ್ತೆ. ಬಟ್ ಸ್ಟಿಲ್ ನೀವೇನ್ ಮಾಡ್ಬೇಕು, ಸಾಧ್ಯವಾದಷ್ಟು ಕಾಳು ಬೇಳೆಗಳ ಸೇವನೆ ಆಗಿರ್ಬೋದು, ತರಕಾರಿ ಸೇವನೆ ಆಗಿರ್ಬೋದು, ದಿನಕ್ಕೆ ಒಂದು ಹಣ್ಣು ಸೇವನೆ ಆಗಿರ್ಬೋದು, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೇನೆ ಹೋಲ್ ಗ್ರೇನ್ ಅಂದ್ರೆ ಸಂಪೂರ್ಣ ಧಾನ್ಯಗಳ ಸೇವನೆ ಇಲ್ಲಿ ಆಗಿರ್ಲಿ. ರಿಫೈನ್ಡ್ ಹಿಟ್ಟನ್ನ ಯೂಸ್ ಮಾಡೋ ಬದಲು ನೀವೇ ಕಾಳು ಬೇಳೆಗಳನ್ನ ತರಿಸ್ಬಿಟ್ಟು ಅದರಿಂದ ತಯಾರಾದ ಹಿಟ್ಟಿನ ಕನ್ಸಂಪ್ಷನ್ ಮಾಡೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ರಾಗಿ ಹಿಟ್ಟಾಗಿರ್ಬೋದು, ಜೋಳದ ಹಿಟ್ಟಾಗಿರ್ಬೋದು, ಅಥವಾ ಗೋಧಿ ಹಿಟ್ಟಾಗಿರ್ಬೋದು. ಇವಾಗ ಎಲ್ಲ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಬಟ್ ನೀವು ಸಾಧ್ಯವಾದಷ್ಟು ಕಾಳುಗಳನ್ನ ತಂದ್ಬಿಟ್ಟು ಅದನ್ನ ನೀಟ್ ಮಾಡಿ ಹಿಟ್ಟಾಕ್ಸಿರೋದು ನಿಮ್ಗೆ ಕಂಪ್ಲೀಟ್ ನ್ಯೂಟ್ರಿಷನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಹೈಡ್ರೇಷನ್, ಸಾಧ್ಯವಾದಷ್ಟು ದಿನಕ್ಕೆ 3 ಇಂದ 4 ಲೀಟರ್ ನೀರು ಕುಡಿಲೇಬೇಕು. ಬಿಕಾಸ್ ಕಾನ್ಸ್ಟಿಪೇಷನ್ ಅಲ್ಲಿ ಸ್ಟೂಲ್ ಗಟ್ಟಿ ಆಗತ್ತೆ. ಸೊ ಹೀಗಾಗಿ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್. ಜೊತೆಗೇನೆ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಿಸಿಕಲ್ ಆಕ್ಟಿವಿಟಿ ಯಾಕಂದ್ರೆ ಓವರ್ ಆಲ್ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆದಾಗ, ಬಾಡಿ ಮೂವ್ಮೆಂಟ್ ಆದಾಗ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಿಪ್ ಆಗಿದೆ. ಇನ್ನು ನಿಮ್ಮ ಡಯಟ್ ಅಲ್ಲಿ ಪ್ರೋಬಯೋಟಿಕ್ ಅನ್ನ ಆಡ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ರೆಡಿಮೇಡ್ ಬೇಕಾದ್ರೆ ಯೋಗರ್ಟ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಬಟ್ ಅದು ನಿಮ್ಗೆ ಅಫೋರ್ಡಬಲ್ ಇಲ್ಲ ಅಂದ್ರೆ ಸಾಧ್ಯವಾದಷ್ಟು ನಿಮ್ಮ ಡಯಟ್ ಅಲ್ಲಿ 1 ಕಪ್ ಮೊಸರು ಆಗಿರ್ಬೋದು, ಅಥವಾ 1 ಲೋಟ ಮಜ್ಜಿಗೆ ಆಗಿರ್ಬೋದು, ಇದನ್ನ ಆಡ್ ಮಾಡ್ಕೊಳ್ಳೋದನ್ನ ಮರಿಲೇಬೇಡಿ. ಅಂಡ್ ಜೊತೆಗೇನೆ ಇಡ್ಲಿ, ದೋಸೆ ಈ ರೀತಿಯ ಫರ್ಮೆಂಟೆಡ್ ಆಗಿರುವಂತ ಫುಡ್ ಅನ್ನ ಆಡ್ ಮಾಡ್ಕೊಳ್ಳಿ. ಇನ್ಸ್ಟಂಟ್ ಆಗಿರೋ ದೋಸೆ, ಇಡ್ಲಿ ಬೇಡ. ನೀವು ನೈಟ್ ನಾವು ಮುಂಚೆ ಹಳೆ ಪದ್ಧತಿನ ಏನ್ ಫಾಲೋ ಮಾಡ್ತಿದ್ವಲ್ಲ, ನೆನೆ ಹಾಕಿಟ್ಬಿಟ್ಟು ಆಮೇಲೆ ಅದನ್ನ ಗ್ರೈಂಡಿಂಗ್ ಮಾಡ್ಬಿಟ್ಟು ಹೋಲ್ ನೈಟ್ ಅದನ್ನ ರಸ್ಟಿಗೆ ಫರ್ಮೆಂಟೇಷನ್ ಗೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಏನ್ ಕನ್ಸ್ಯೂಮ್ ಮಾಡ್ತಿದ್ವಲ್ಲ ಆ ಪದ್ಧತಿನ ಫಾಲೋ ಮಾಡಿ. ಇದರಿಂದ ನಿಮ್ಗೆ ಬೇಗ ಹುಷಾರಾಗುವಂತ ಸಾಧ್ಯತೆ ಇರುತ್ತೆ. ಕಾನ್ಸ್ಟಿಪೇಷನ್ ಬೇಗ ರಿಲೀಫ್ ಆಗುತ್ತೆ. ಸೊ ಫರ್ಮೆಂಟೆಡ್ ಫುಡ್ ಇರುವಂತದ್ದು ಬ್ರೇಕ್ಫಾಸ್ಟ್ ಅಲ್ಲಿ ವಾರದಲ್ಲಿ 2-3 ದಿನ ನೀವು ಕನ್ಸ್ಯೂಮ್ ಮಾಡೋದು ತುಂಬಾನೇ ಲಾಭಕಾರಿಯಾಗಿರುತ್ತೆ. ಬಿಕಾಸ್ ಇದು ಪ್ರೋಬಯೋಟಿಕ್ ಜೊತೆಗೆ ಫರ್ಮೆಂಟೇಷನ್ ಕೂಡ ಆಡ್ ಆನ್ ಆಗಿರುತ್ತೆ. ಮೊಸರು ಕೂಡ ಆಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಿಕಾಸ್ ದಿಸ್ ಇಸ್ ವೆರಿ ಏನಂತಾರೆ, ಇದು ಪ್ರೋಟೀನ್ ಕೂಡ ಆಗಿರೋದ್ರಿಂದ, ಇದರಲ್ಲಿ ಪ್ರೋಟೀನ್ ಕೂಡ ನಿಮ್ಗೆ ಸಿಗೋದ್ರಿಂದ 2 ಬೆನಿಫಿಟ್ಸ್ ಅನ್ನ ನೀವು ಇಲ್ಲಿ ತಗೋಬಹುದು. ಅಂಡ್ ಕೊನೆಯದಾಗಿ ಬಂದ್ಬಿಟ್ಟು ನೀವು ನಿಮ್ಮ ಈ ಒಂದು ಟ್ರಿಗರ್ ಆಗುವಂತ ಫುಡ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಸ್ಪೈಸಿ ಫುಡ್ಸ್ ಆಗಿರ್ಬೋದು, ಆಮೇಲೆ ನೀರಿನ ಅಂಶ ಕಡಿಮೆ ಇರುವಂತ ಫುಡ್, ಅಂದ್ರೆ ಈಗ ಪಿಜ್ಜಾ, ಬರ್ಗರ್ ಅಲ್ಲಿ ನೀರಿನ ಅಂಶ ತುಂಬಾ ಕಡಿಮೆ ಇರುತ್ತೆ. ಇನ್ಫ್ಯಾಕ್ಟ್ ಅದು ನಿಮ್ಮ ದೇಹದಲ್ಲಿರುವಂತ ನೀರನ್ನು ಕೂಡ ಅದು ಕಡಿತಗೊಳಿಸುತ್ತೆ. ಸೊ ಟ್ರಿಗರ್ ಆಗುವಂತಹ ಮಸಾಲೆಯುಕ್ತ ಆಹಾರಗಳು, ಪ್ಯಾಕೇಜ್ ಫುಡ್ಗಳು, ಇವುಗಳನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಸೊ ದಿಸ್ ಇಸ್ ವಾಟ್ ಈ ಒಂದು ಎಂಟೈರ್ ವಿಡಿಯೋದಲ್ಲಿ ನಾನು ಕಾನ್ಸ್ಟಿಪೇಷನ್ ರೆಮಿಡೀಸ್ ಆಗಿರ್ಬೋದು, ಟೇಕ್ ಕೇರ್ ಹೇಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದೀನಿ. ಇದನ್ನ ಅಚ್ಚುಕಟ್ಟಾಗಿ ಫಾಲೋ ಮಾಡಿ ಅಂಡ್ ನಿಮ್ಮ ರಿಸಲ್ಟ್ ಏನ್ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ. ನನ್ನ ಕ್ಲೈಂಟ್ಸ್ ಗಳ ಮೇಲೆ ಇದೆಲ್ಲ ವರ್ಕ್ ಆಗಿದೆ. ಸೊ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ತುಂಬಾ ಜನ ಕಾನ್ಸ್ಟಿಪೇಷನ್ ಪೈಲ್ಸ್ ಇಂದ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇರ್ತಾರೆ. ಬಟ್ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಾ ಇರ್ತಾರೆ. ಅಂಡ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಸೊ ಈ ವಿಡಿಯೋ ಅವ್ರಿಗೂ ಹೆಲ್ಪ್ ಆಗುತ್ತೆ. ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೋಮ್ ರೆಮಿಡೀಸ್ ಅನ್ನ ತಗೊಂಡ್ ಬರ್ತೀನಿ. ಅಂಡ್ ಟಿಲ್ ದೆನ್, ಟೇಕ್ ಕೇರ್.